ಕ್ಯಾರೆಕ್ಟ್ರು ಅವ್ರದ್ದು ಚೆನ್ನಾಗಿದೆ ಮೂವಿ. ಮೀನ್ಸ್ ನೋಡಬೇಕು, ನಾಳೆ ಬಂದು ನೋಡ್ತೀನಿ ಅನ್ಸುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಆ ಥರ ಏನಿಲ್ಲ. ಮಸ್ತು ಮಾತ್ರ. ಸಣ್ಣ ಮತ್ತೆ ದಪ್ಪ ಆಗೋದು ಕಷ್ಟ, ಸಣ್ಣ ಆಗೋರು ಮತ್ತೆ ದಪ್ಪ. ಟೋಟಲಿ ಒಂದು ಮಾತು ಏನಂದರೆ, ಕನ್ನಡ ಸಿನಿಮಾನ ದಯವಿಟ್ಟು ಬಂದು ನೋಡಿ. ಏನಕ್ಕೆ ಜನ ಕನ್ನಡ ಸಿನಿಮಾನ ನೋಡ್ತಿಲ್ಲ ಅಂತ ಗೊತ್ತಿಲ್ಲ, ಆದರೆ ಇಂಥ ಸಿನಿಮಾಗಳನ್ನ ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ಕನ್ನಡನೇ ಮರ್ತಂಗೆ. ನಾನು ನಿಜವಾಗ್ಲೂ ಎಮೋಷ್ನಲ್ ಆದೆ. ತುಂಬ ಚೆನ್ನಾಗಿದೆ. ನನಗೆ ಯಾರು ಬಂದು ದುಡ್ಡು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಯಾರು ಬಂದು ಕರೆದಿಲ್ಲ. ನಾನು ಇಷ್ಟ ಆಗಿನೇ ಬಂದಿರೋದು. ನಾನು ಮಾತಾಡ್ತಿದ್ರೆ ಎಮೋಷನಲ್ ಆಗ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್, ಸಖತ್ತಾಗಿದೆ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಕನ್ನಡ ಸಿನಿಮಾನ ನೀವು ಬೆಳೆಸ್ಬೇಕಂದ್ರೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ನೋಡಿ. ಯಾಕಂದರೆ ನವೀನ್ ಸರ್ ಎಲ್ರಿಗೂ ಗೊತ್ತು, ರೆಕಗ್ನೈಸ್ ಆಗಿರೋರು. ಅವ್ರ ಸಿನಿಮಾಗಳನ್ನಾಗಲಿ ಯಾರನ್ನೇ ಸಿನಿಮಾಗಲಿ ಒಂದು ಹೊಸಬ್ರು ಯಾರಾದ್ರು ಬರ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಇಂಥ ಸಿನಿಮಾಗಳು ನೋಡಬೇಕು. ಇಂಥ ಸಿನಿಮಾಗಳು ನೋಡಿದ್ರೆ ಅದೇ ಸರ್ ನನಗೆ ಶಾಕ್ ಆಗಿದ್ದು. ಏನಂದರೆ, ಒಬ್ಬ ಮನುಷ್ಯ ತಾನು ಬೆಳಿಬೇಕಂತ ಅಂದ್ಕೊಂಡಾಗ ಎಷ್ಟು ಡೆಡಿಕೇಟೆಡ್ ಆಗಿರ್ತಾನೆ, ಒಂದು ಸಿನಿಮಾಗೋಸ್ಕರ ಏನೇನು ಮಾಡ್ತಾನೆ ಅನ್ನೋದು ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಈ ಕತೆನೇ ಹೈಲೈಟು. ಈ ಸಿನಿಮಾದಲ್ಲಿ ಬಂದರೂ ಯಾರೂ ಹೀರೋ ಅಲ್ಲ ಈ ಸಿನಿಮಾಗೆ, ಈ ಕತೆನೇ ಹೀರೋ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಅವರನ್ನೇ ತೊಡಗಿಸ್ಕೊಂಡು ಮಾಡಿರೋದು ತುಂಬ ಖುಷಿಯಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ಸೂಪರ್ ಆಗಿದೆ ಸರ್ ಫಿಲಮ್ಮು. ಬಟ್ ಸಿಟಿ ಲೈಫಲ್ಲಿ ಹೇಗೆ ಫ್ರಸ್ಟ್ರೇಟ್ ಆಗಿರ್ತಾರೆ, ಮತ್ತು ಅವ್ರ ಅಮ್ಮನ ಹುಡಿಕೊಂಡು ಹೋಗೋದು ಎಲ್ಲ ಸೂಪರ್ ಆಗಿತ್ತು ಸರ್. ಹಾಂ ಸರ್, ಸೂಪರ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ನೋಡಿದವ್ರು ಏನಂತಾರೆ ಅಂತ ಬದುಕಿದ್ರೆ ನಾವು ಮುಂದೆ ಹೋಗಲ್ಲ, ಅದನ್ನ ತಿಳ್ಕೊಳ್ಬೇಕಷ್ಟೇ. ಚೆನ್ನಾಗಿದೆ. ಫಿಲಮ್ ನೋಡಿದಾಗ ಏನಂತ ಗೊತ್ತಾಗುತ್ತೆ. ಫಿಲಮ್ ನೋಡಿ ಕಂಟೆಂಟ್ ಚೆನ್ನಾಗಿದೆ, ಇವತ್ತಿನ ಪೀಳಿಗೆಗೆ ಬೇಕಾಗಿದೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನವೀನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾಲಕ್ಕೆ ಏನು ಸ್ಟೋರಿ ಬೇಕು, ಫ್ಯಾಮಿಲಿ ಒಳ್ಳೆ ಸ್ಟೋರಿ ಇದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸ್ಟೋರಿ. ನೋಡ್ಬೋದು, ಚೆನ್ನಾಗಿದೆ ನೋಡ್ಬೋದು. ಕಮರ್ಷಿಯಲ್ ಅಲ್ಲದೆ ಒಂದು ಒಳ್ಳೆ ಸೆಲೆಬ್ರಿಟಿ ಚಿತ್ರ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಳ್ಳೆ ತಂಡ, ಹೊಸ ತಂಡ. ಇಂಥವ್ರು ಪ್ರೋತ್ಸಾಹ ಮಾಡಿದರೆ ನಮಗೆ ಇನ್ನೂ ಹೊಸ ನಿರ್ಮಾಪಕರು ಮುಂದೆ ಬರ್ತಾರೆ. ಸಪೋರ್ಟ್ ಮಾಡಿ. ಡಿಫ್ರೆಂಟ್ ಮೂವಿ, ಡಿಫ್ರೆಂಟ್ ಆಗಿದೆ. ಯಾವಾಗ ನಾರ್ಮಲ್ ಸ್ಟೋರಿ ಬರ್ತಾ ಇದೆ, ಒಂಥರ ಟ್ರಾವೆಲಿಂಗ್ ಸ್ಟೋರಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನೋಡಿದವ್ರು ಕಾಮಿಡಿ ಇದೆ, ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ, ಸಾಧು ಕೋಕಿಲ್ ಅವ್ರ ಸಾಂಗ್ ತುಂಬ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಎಮೋಷ್ನಲ್ ಆಗಿದೆ. ತಾಯಿ ಪ್ರೀತಿ ಸಿಗಲಿಲ್ಲ ಅಂದರೆ ಯಾವ ಥರ ಇರ್ತಾರೆ ಅನ್ನೋದು ತುಂಬ ಚೆನ್ನಾಗಿದೆ ತೋರಿಸಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಹೊಸ ಪ್ರಯತ್ನ ಅಂದರೆ ಎಲ್ಲರೂ ನೋಡಲೇಬೇಕು. ಅಂದರೆ ತುಂಬ ಚೆನ್ನಾಗಿ, ನವೀನ್ ಅವ್ರು ತುಂಬ ಚೆನ್ನಾಗಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ನವೀನ್ ಶಂಕರ್ ಸೂಪರ್ ಆಗಿದೆ. ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಎಲ್ಲರೂ ಲಾಸ್ಟ್ ಸೀನ್ ಕ್ಲೈಮ್ಯಾಕ್ಸ್ ಎಲ್ಲ ಸಖತ್ ಚೆನ್ನಾಗಿದೆ. ನವೀನ್ ಬ್ರೋ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ರು. ಆಡ್ವರ್ಡ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಿ. ಆಮೇಲೆ ಆ್ಯಕ್ಟಿಂಗ್, ಮೂವಿ ಸ್ಟೋರಿ ಲೈನ್ ವೆರಿ ಗುಡ್, ಸೂಪರ್. ಸಿನಿಮಾದಲ್ಲಿ ಏನು ಇಷ್ಟ, ಸ್ಟೋರಿ ಲೈನ್ ಇಸ್ ವೆರಿ ಬ್ಯೂಟಿಫುಲ್, ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ವೆರಿ ಗುಡ್ ಮೂವಿ. ಥ್ಯಾಂಕ್ ಯು.